ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ತಿಂಗಳು ಕಾರ್ತಿಕ ಮಾಸ ತಿಂಗಳಾಗಿರೋದ್ರಿಂದ ಕಾರ್ತಿಕ ಸೋಮವಾರಗಳಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಿ ನಾವು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತೀವಿ. ಅದೇ ರೀತಿ ನಾವು ಕಾರ್ತಿಕ ಸೋಮವಾರದಲ್ಲಿ ಯಾವ ರೀತಿ ದೀಪವನ್ನು ಹಚ್ಚಿದ್ರೆ ವರ್ಷ ಪೂರ್ತಿಯ ದೇವರ ಅನುಗ್ರಹ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾವು 2ನೇ ಕಾರ್ತಿಕ ಸೋಮವಾರದಂದು ನಮ್ಮ ಮನೆ ದೇವರಿಗೆ ಹೋಗಿದ್ವಿ. ಅಂದರೆ ಮಂಡ್ಯ ಪಕ್ಕ ಇರುವಂತಹ ಗಾಣದಾಲು ಅನ್ನೋ ಒಂದು ಹಳ್ಳಿ ನಮ್ಮ ಮನೆ ದೇವರಿದೆ, ಬಸವೇಶ್ವರ ಅಂತೇಳಿ. ಸೊ ಹಾಗಾಗಿ ನಾವು ಬೆಳಿಗ್ಗೆ 8ವರೆಗೆ ನಾವು ಟೆಂಪಲ್ಗೆ ಬಂದ್ವಿ. 10 ಗಂಟೆ ಆಗ್ತಾ ತುಂಬ ರಶ್ ಆಗಿಬಿಡ್ತಾರೆ. ಮಕ್ಕಳಿರೋದ್ರಿಂದ ರಶಲ್ಲಿ ದೇವ್ರ ದರ್ಶನ ಮಾಡೋದಕ್ಕಾಗಲ್ಲ ಅಂಥೇಳಿ ನಾವು ಬೆಳಿಗ್ಗೆನೇ ಬಂದುಬಿಟ್ವಿ. ಬಂದ ತಕ್ಷಣವೇ ಪೂಜೆ ಕೊಡೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ನಾನು ಅಖಂಡ ದೀಪ ಮತ್ತು ಬೆಲ್ಲದ ಆರತಿಯನ್ನು ವರ್ಷನೂ ಕೂಡ ಮಾಡ್ತೀನಿ. ಈ ದೀಪ ಹಚ್ಚೋದ್ರಿಂದ 365 ಬತ್ತಿ ಇರುತ್ತೆ ಇದರಲ್ಲಿ. ಅದನ್ನು ಒಂದು ದೊಡ್ಡ ಮಣ್ಣಿನ ದೀಪ ತಗೊಂಡು ಎಣ್ಣೆ ಹಾಕಿ ಅಕ್ಕಿ ಇಡಬೇಕು. ಫಸ್ಟ್ ಒಂದು ಪ್ಲೇಟಲ್ಲಿ ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ತಟ್ಟೆಯಲ್ಲಿ ನಾನು ಬೆಲ್ಲದ ಆರತಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ, ಜೊತೆಲೇ ಆರತಿ ಮಾಡೋಣ ಅಂತೇಳಿ. ಸೊ ಈ ದೀಪ ಹಚ್ಚೋ ಉದ್ದೇಶ ಏನಪ್ಪ ಅಂದರೆ, ಒಂದು ವರ್ಷ ಪೂರ್ತಿ ದೇವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ. ನಮ್ಮ ಮನೇಲಿ ಏನೇ ಒಂದು ಪ್ರೋಗ್ರಾಮ್ ಮಾಡಿದ್ರೂ ಕೂಡ, ಏನೇ ಒಂದು ಪೂಜೆ, ಒಂದು ಸೆಲೆಬ್ರೇಷನ್ ಮಾಡಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ಹಬ್ಬ, ಸತ್ಯನಾರಾಯಣ ಪೂಜೆ, ತುಳಸಿ ಹಬ್ಬ, ಈ ರೀತಿ ಏನೇ ಒಂದು ಹಬ್ಬ ಮಾಡಿ, ಏನೇ ಒಂದು ವ್ರತ ಮಾಡಿದ್ರೂ ಕೂಡ ಮೊದಲು ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ನಂತರ ಆ ದೇವರಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ಒಂದು ಪಾಲಿಸ್ಕೊಂಡು ಬರಬೇಕು. ಆ ರೀತಿಯೇ ಮಾಡಬೇಕು. ಯಾಕಂದರೆ ನಮ್ಮ ಮನೆ ದೇವ್ರ ದರ್ಶನ ಅಂದರೆ ಅವರ ಆಶೀರ್ವಾದ ಇಲ್ಲದೇ ನಾವು ಯಾವುದೇ ಒಂದು ದೇವ್ರ ಹತ್ರ ನಾವು ಏನೇ ಒಂದು ಕೋರಿಕೆನ ಕೇಳ್ಕೊಂಡ್ರೂ ಕೂಡ ಅದು ನಮಗೆ ಈಡೇರಲ್ಲ. ಈ ಮಾತನ್ನು ನಾನು ಯಾವುದೇ ಒಂದು ಪೂಜೆ ವಿಧಾನವನ್ನು ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ. ಸೊ ಇದು ಸತ್ಯನೂ ಕೂಡ ಹೌದು. ಹಾಗಾಗಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ದೀಪ ಹಚ್ಕೋತಾ ಇದ್ದೀನಿ. ನಾವು ಹೋಗಿ ದೇವ್ರ ಹತ್ರ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಗಂಧದ ಕಡ್ಡಿ ಹಚ್ಕೊಂಡು ಈ ದೀಪಕ್ಕೆ ಪೂಜೆ ಮಾಡಬೇಕು. ಈ ದಿನ ನಾನು ಈ ಸನ್ನಿಧಿಗೆ ಬಂದಿದ್ದೀನಿ. ಸೊ ವರ್ಷ ಪೂರ್ತಿ ನಮ್ಮ ಮನೆಯವರೆಲ್ಲರನ್ನು ಕಾಪಾಡೋ ದೇವ್ರಿ ಅಂತ ಕೇಳಿಕೊಂಡು ಪೂಜೆ ಮಾಡೋದೊಂದು ವಾಡಿಕೆ. ಸೊ ಇದು ನಮ್ಮ ಮನೆಯಲ್ಲಿ ರೂಢಿಯಿಂದ ಬಂದಿರುವಂಥ ಪದ್ಧತಿ ಅಲ್ಲ. ಸೊ ನಾನೇ ತಿಳ್ಕೊಂಡಿರುವಂಥದ್ದು. ಈ ಥರ ದೀಪ ಹಚ್ಚೋದೆಲ್ಲ ನಾನು ಅನುಸರಿಸುವಂಥದ್ದು. ಇದು ಒಂದು ಒಳ್ಳೆಯ ಅಭ್ಯಾಸ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಯಾರೂ ಕೂಡ ಇದನ್ನು ಬೇಡ ಅಂತ ಹೇಳಲ್ಲ. ಪೂಜೆ ವಿಷಯದಲ್ಲಿ ಏನೇ ಮಾಡಿದ್ರೂ ಮನೆಗೆ ಒಳ್ಳೆಯದಾಗುತ್ತೆ ಮಾಡಮ್ಮ ಅಂತ ಹೇಳ್ತಾರೆ. ಸೊ ಅದೊಂದು ನನಗೆ ಖುಷಿಯಾಗುತ್ತೆ. ಸೊ ನೋಡಿ, ಜನ ತುಂಬ ಕಡಿಮೆ ಇದ್ದಾರೆ. ತುಂಬ ಕಡಿಮೆ ಜನ ಅಂದರೆ ಬೆಳಿಗ್ಗೆ ಮೊದಲನೇ ಪೂಜೆಗೆ ಬಂದಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಸೊ 1 ಅವರ್ ಆಗ್ತಾ ತುಂಬ ರಶ್ ಆಗಿಬಿಟ್ರು. ಇದೇ ನಮ್ಮ ಮನೆ ದೇವರು ಬಸವೇಶ್ವರ ಅಂತೇಳಿ. ಸೊ ನಮ್ಮ ಅಪ್ಪನ ಮನೆ ದೇವರು ಕೂಡ ಬಸವೇಶ್ವರ, ಅಲ್ಲಿ ಒಂದು ಬಸಪ್ಪನ ಸಾಕಿರ್ತಾರೆ. ಆದರೆ ಈ ದೇವರಿಗೆ ಬಸವೇಶ್ವರನ ಸಾಕಿರಲ್ಲ. ವರ್ಷಕ್ಕೊಂದು ಸಾರಿ ಅಷ್ಟೇ ನಾವು ಈ ದೇವಸ್ಥಾನಕ್ಕೆ ಬರೋದು. ಇವಾಗ ಬರೋದಕ್ಕಾಗಲ್ಲ, ಯಾಕಂದರೆ ದೂರ ಆಗಿರೋದ್ರಿಂದ ನಾವಿರೋ ಪ್ಲೇಸಿಂದ ಈ ದೇವಸ್ಥಾನಕ್ಕೆ ಬರೋದು ತುಂಬ ದೂರ. ಹಾಗಾಗಿ ನಾವೇನು ಮಾಡ್ತೀವಿ, ವರ್ಷಕ್ಕೊಂದು ಸಾರಿ ದರ್ಶನ ಮಾಡ್ತೀವಿ. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಬೆಲ್ಲದ ಆರತಿ ಮತ್ತು ಅಖಂಡ ದೀಪದ ಆರತಿ ಎಲ್ಲನೂ ಕೂಡ ಮಾಡ್ತೀನಿ. ಈಗ ಮಕ್ಕಳು ಕೈಲೆಲ್ಲ ದೀಪ ಆರತಿ ಮಾಡಿಸ್ತಾ ಇದ್ದೀನಿ. ಸೊ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ. ಮತ್ತು ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದನೂ ಸಂಜೆ 6 ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆನೂ ಕೂಡ ಇರುತ್ತೆ. ಅಲ್ಲಿಂದ ಬಂದ್ವಿ, ಮಂಡ್ಯದಿಂದ ಬಂದ ಇಲ್ಲೆಲ್ಲೂ ಹತ್ರದಲ್ಲಿ ಹೋಟೆಲ್ಗಳು ಸಿಗಲ್ಲ. ಹಸ್ಕೊಂಡು ಬಂದ್ವಿ, ಸುಸ್ತಾಗಿ ಹೋಗಬೇಕು ಅನ್ನೋ ಇದೇ ಇಲ್ಲ. ಆರಾಮ್ಸೆ ನಾವಿಲ್ಲಿ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಮನೆಗೂ ಕೂಡ ತಗೊಂಡೋಗ್ಬೋದು. ಅವರೇ ಕೇಳ್ತಾರೆ, ನಿಮ್ಮ ಮನೇಲಿ ಯಾರಾದರೂ ಬಂದಿಲ್ಲ ಅಂದರೆ ತಗೊಂಡೋಗಿ ಅಂತಲೂ ಸಹ ಹೇಳ್ತಾರೆ. ತುಂಬ ಸಿಸ್ಟಮೆಟಿಕ್ಕಾಗೇ ಇಲ್ಲಿ ಎಲ್ಲ ಸೌಲಭ್ಯನೂ ಕೂಡ ಮಾಡಿದ್ದಾರೆ. ಸೊ ಅದೊಂದು ಖುಷಿಯಾಗುತ್ತೆ. ಮೊದಲು ನಾನು ಆರತಿ ಎಲ್ಲ ಮಾಡಾಯ್ತು, ಇವಾಗ ಪೂಜೆ ಕೊಟ್ಟಿದ್ದೀವಿ. ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಭಿಷೇಕಕ್ಕೆ ಹಾಲು ಮತ್ತು ಅಕ್ಕಿ ಬೆಲ್ಲ, ಬಸವೇಶ್ವರಂಗೆ ಪೂಜೆ ಕೊಡಬೇಕಾದ್ರೆ ಜೋಡಿಕಾಯಿ, ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕಾದ್ರೆ ಜೋಡಿಕಾಯಲ್ಲೇ ಪೂಜೆ ಮಾಡಿಸ್ಬೇಕು. ಎಲ್ಲರೂ ಅಷ್ಟೇ ಒಂದು ವಸ್ತ್ರ, ಆ ರೀತಿ ಪೂಜೆ ಸಾಮಾನ ತಂದು ಪೂಜೆ ಮಾಡಿಸ್ತೀವಿ.
ನಾನು ಕಾರ್ತಿಕ ಸೋಮವಾರದಲ್ಲಿ ಯಾಕೆ ಈ ಅಖಂಡ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾ ಇದ್ದೀನಿ ಅಪ್ಪ ಅಂದರೆ, ಯಾರಾದರೂ ಈ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದಷ್ಟು ಜನ ಕೇಳಿದ್ರು, ಕಾರ್ತಿಕ ಸೋಮವಾರದಲ್ಲಿ ಯಾವುದಾದ್ರೂ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಇದರಲ್ಲಿ ನಾವು ಯಾವುದೇ ದುಡ್ಡು ಖರ್ಚು ಮಾಡೋಂಗಿಲ್ಲ, ಭಕ್ತಿಯಿಂದ ದೇವರಿಗೆ ಈ ರೀತಿ ದೀಪ ಹಚ್ಚಿದ್ರೆ ನಮ್ಮ ಮನೆಗೂ ಕೂಡ ಒಳ್ಳೆಯದಾಗುತ್ತಲ್ವ. ಹಾಗಾಗಿ ಈ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಈಗ ಪೂಜೆ ಎಲ್ಲ ಮುಗೀತು, ನಮ್ಮ ಮನೆಯವರು ಈಡ್ಗೆ ಹೊಡಿತಾ ಇದ್ದಾರೆ. ಮತ್ತು ನಾವು ಮನೆ ದೇವರಿಗೆ ಅಂತ ಬಂದಾಗ ನಾವು ಮನೆ ದೇವಸ್ಥಾನಕ್ಕೆ ಮಾತ್ರ ಹೋಗಲ್ಲ, ಆ ಊರಲ್ಲಿರುವಂತಹ ಒಂದಷ್ಟು ದೇವಸ್ಥಾನಗಳಿಗೆ ನಾವು ಭೇಟಿ ಕೊಡ್ತೀವಿ. ಇದು ನಮ್ಮ ಹಸ್ಬೆಂಡ್ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಅಪ್ಪನ ಮನೆಯಲ್ಲೂ ಅಷ್ಟೇ. ದೇವ್ರಿಗೆ ಮನೆ ದೇವರು ಬೇರೆ ಊರಲ್ಲಿರುತ್ತೆ, ಆ ದೇವಸ್ಥಾನಕ್ಕೆ ಹೋದಾಗ ಆ ಊರಲ್ಲಿರುವಂಥ ಒಂದು 4-5 ದೇವಸ್ಥಾನಕ್ಕೂ ಕೂಡ ವಿಸಿಟ್ ಕೊಡ್ತೀವಿ. ಅದು ಒಂದು ಸಂಪ್ರದಾಯ, ಎಲ್ಲರೂ ಕೂಡ ರೂಢಿಯನ್ನು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಹೊರಗಡೆನೂ ಕೂಡ ನಾವು ಧೂಪ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ. ಈ ಸಾರಿ ನನಗೆ ಏನು ಖುಷಿ ಆಯ್ತಪ್ಪ ಅಂದರೆ, ಯಾವಾಗಲೂ ಅಷ್ಟೇ ನಾವು ರಶ್ ಇದ್ದಾಗ ದೇವಸ್ಥಾನಕ್ಕೆ ಬರ್ತಿದ್ವಿ. ಆ ರಶ್ಶಲ್ಲೇ ನಿಂತ್ಕೊಂಡು ಮಕ್ಕಳು ಅಳೋದು, ಎಷ್ಟೊತ್ತಿಗಪ್ಪ ದರ್ಶನ ಮುಗಿಯುತ್ತೆ, ಅಷ್ಟು ಬೇಜಾರಾಗ್ಬಿಡ್ತಿತ್ತು. ಈ ರೀತಿ ಫ್ರೀಯಾಗಿದ್ದಾಗ ಬಂದು ನಾವು ಪೂಜೆ ಮಾಡಿಸಿದ್ರೆ ಒಂಥರ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ನನಗೆ ಈ ಸಾರಿ ಅನಿಸಿದ್ದೇನಪ್ಪ ಅಂದರೆ, ಈ ರೀತಿ ಬೆಳಿಗ್ಗೆನೇ ಬಂದು ನೆಮ್ಮದಿಯಾಗಿ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಅನಿಸ್ತು. ಸೊ ಇಲ್ಲಿ ದೇವಸ್ಥಾನದ ಆಪೋಸಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ತುಳಸಿ ಕಟ್ಟೆ ಇದೆ, ಬೃಂದಾವನ. ಸೊ ಇಲ್ಲಿಗೂ ಕೂಡ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇಷ್ಟೇ ಎಲ್ಲ ಒಂದು 4-5 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಪ್ರಸಾದವನ್ನು ಸ್ವೀಕರಿಸಿ ಊರಿಗೆ ಹೋಗೋದು. ಬೆಳಿಗ್ಗೆ 10 ಗಂಟೆ ಆಗಿದೆ, ನಮ್ಮ ಮನೆ ದೇವ್ರ ಪೂಜೆ ಮುಗಿಸುವಷ್ಟರಲ್ಲಿ 10 ಗಂಟೆ ಆಗಿಬಿಡ್ತು. ನನಗಿಲ್ಲಿ ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊ ಪೂಜೆ ಮಾಡೋದೇ ಒಂದು ದೊಡ್ಡ ಸಾಧನೆ. ಯಾಕಂದರೆ ಯದುವೀರಿಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕ್ತಿದ್ನಲ್ಲ, ಬಟ್ಟೆಗೆಲ್ಲ ಮಾಡ್ಕೊಂಡಿದ್ದಾನೆ ನೋಡಿ, ನೀರಲ್ಲಿ ತೊಳ್ಕೊಂಡು ಕರ್ಕೊಂಡು ಬಂದಿದ್ದಾರೆ, ಎಲ್ಲ ಬಟ್ಟೆಗೆಲ್ಲ ಮೆರ್ಕೊಬಿಟ್ರು. ಸೊ ಏನೂ ಮಾಡೋದಕ್ಕಾಗಲ್ಲ, ಒಂದಷ್ಟು ವರ್ಷ ಅವರಿಗೆ ಬುದ್ಧಿ ಬರೋ ತನಕ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು, ಏನೂ ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾಗರಕಲ್ಗೆ ಎಲ್ಲ ಪೂಜೆ ಮಾಡ್ಕೊಂಡು ಇವಾಗ ನಾವು ಕಲ್ಯಾಣಿ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಬಂದು ನಂತರ ಪ್ರಸಾದ ಸ್ವೀಕರಿಸೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಪೂಜೆ ಮಾಡಿಕೊಂಡು ನಂತರ ಇಲ್ಲಿ ಕಲ್ಯಾಣಿ ಹತ್ರ ಬಂದಿದ್ದೀವಿ. ನಾವು ಯಾವುದೇ ಒಂದು ದೇವ್ರ ಪೂಜೆ ಮಾಡಬೇಕಾದ್ರೆ ಗಂಗೆ ಪೂಜೆನೂ ಮಾಡಬೇಕು ಅನ್ನೋದು ಒಂದು ಸಂಪ್ರದಾಯ. ಊರುಗಳಲ್ಲಿ ಒಂದು ಜಾತ್ರೆ ಅಂತ ಮಾಡಿದಾಗಲೂ ಕೂಡ ನದಿ ಹತ್ರ ಹೋಗಿ, ಇಲ್ಲಾಂದರೆ ಒಂದು ತುಂಬುದ್ದು ಬಿಂದಿಗೆ ಹರ್ವಿ ಅಂತ ಹೇಳ್ತಾರೆ, ಮುಂದೆಗಡೆ ಗಂಗೆಯನ್ನು ಇಟ್ಟು ಪೂಜೆ ಮಾಡೋದು ಒಂದು ವಾಡಿಕೆ. ಹಾಗಾಗಿ ಅತ್ತೆ ಮನೆಯಲ್ಲಿ ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅದೇ ರೀತಿ ನಾನು ಕೂಡ, ಅಂದರೆ ನಾವು ಎಲ್ಲ ಸಾರಿನೂ ನಮ್ಮದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ ಇತ್ತು. ನಮ್ಮ ಯಜಮಾನ್ರು ತಮ್ಮ ಫ್ಯಾಮಿಲಿ ಮತ್ತು ಅವ್ರ ಅಣ್ಣನ ಮನೆ ಫ್ಯಾಮಿಲಿ, ಅತ್ತೆ ಮಾವ ಎಲ್ಲರೂ ಜೊತೆಲಿ ಬರ್ತಿದ್ವಿ. ಸೊ ಎಲ್ಲರೂ ಈಗ ಬೇರೆ ಬೇರೆ ಕಡೆ ಇರೋದ್ರಿಂದ ಅವರು ಬ್ಯುಸಿಯಾಗಿರ್ತಾರೆ ಅವ್ರ ಕೆಲಸದಲ್ಲಿ. ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಅಂದರೆ 4 ವಾರ ಇರುತ್ತಲ್ವ ಕಾರ್ತಿಕ ಸೋಮವಾರ, ಆ ದಿನದಲ್ಲಿ ಯಾವತ್ತು ಫ್ರೀ ಆಗುತ್ತೆ ಅವತ್ತು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಅಷ್ಟೇ ನರಸೀಪುರದಿಂದನೇ ನಾವು ಪೂಜೆ ಸಾಮಾನೆಲ್ಲ ತಂದು ನಮಗೆ ಯಾವಾಗ ಫ್ರೀ ಆಗುತ್ತೋ ಆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅತ್ತೆ ಮಾವ ಎಲ್ಲ ಮುಂದಿನ ವಾರ ಬರ್ತೀವಿ ಅಂತ ಹೇಳಿದ್ರು. ನಮಗೆ ಈ ವಾರ ಓಕೆ ಫ್ರೀ ಅನಿಸ್ತು, ಅದಕ್ಕಾಗಿ ನಾವು ಈ ವಾರನೇ ಬಂದು ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ 1-2 ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಆ ದೇವಸ್ಥಾನ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಇದು ಕಾಡೊಳಗಡೆ ಇರುವಂಥದ್ದು, ಅಂದರೆ ಗದ್ದೆ ಒಳಗಡೆ ಇರುವಂಥದ್ದು ಈಶ್ವರ ದೇವಸ್ಥಾನ ಅಂತೇಳಿ. ಸೊ ಇದೊಂಥರ ವೆದರ್ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನಗಳಿಗೆಲ್ಲ ಡೈಲಿ ಪೂಜೆ ಇರಲ್ಲ, ಇಂಥ ಒಂದು ಸಮಯದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ. ಸೊ ಒಂಥರ ಹಳೆಯ ದೇವಸ್ಥಾನಗಳನ್ನ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ.
ಆವಾಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ಎಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಕಾಡೊಳಗಡೆ ಹೋಗಬೇಕು ಅಂದರೆ ಗದ್ದೆ ಒಳಗಡೆ, ಅದಕ್ಕೆ ಲಾಸ್ಟಲ್ಲಿ ಹೋದ್ರಾಯ್ತು ಅಂತೇಳಿ ಇವಾಗ ಊಟ ಮಾಡೋದಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಊಟ ಹಾಕೋ ಒಂದು ಸಿಸ್ಟಮ್ಸು ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಗದ್ದೆ ಒಳಗಡೆ ಇರುವಂತಹ ಬೊಮ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಲಾಸ್ಟಲ್ಲಿ ಬಂದಿದ್ದೀವಿ. ಸೊ ನಾನು ಈ ವಿಡಿಯೋ ಹಾಕಿದ ಉದ್ದೇಶ ಏನಪ್ಪ ಅಂದರೆ, ಕಾರ್ತಿಕ ಸೋಮವಾರದಲ್ಲಿ ಅಖಂಡ ದೀಪವನ್ನು ಹಚ್ಚಿದ್ರೆ ಯಾವ ಫಲ ಸಿಗುತ್ತೆ, ಏನಕ್ಕೆ ಹಚ್ಚಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ತಿಳಿಸ್ಕೊಟ್ಟೆ. ಸೊ ನಾವು ಈಗ ನಮ್ಮ ಮನೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.